ಹಿಂದಿನ ವರ್ಷಕ್ಕಿಂತ ಈ ವರ್ಷ ನಾವು ನೋಡಿದ್ರೆ ಬಹಳ ಅದ್ಭುತವಾಗಿ ಇನ್ನೂ ಕೂಡ ಒಂದು ಸೈನ್ಸ್ ಮಾಡೆಲ್ ಗಳನ್ನ ಮಾಡಿದ್ದೀರಿ. ಈ ಒಂದು ಮಿನಿ ಸೈನ್ಸ್ ಫೇರ್ ಈ ಒಂದು ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಇವತ್ತು ಇಲ್ಲಿ ಏರ್ಪಡ್ತಾ ಇದೆ. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ, ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಇವರ ಒಂದು ಸಹಯೋಗದಲ್ಲಿ ಈ ಭಾಗದಲ್ಲಿ ಮಕ್ಕಳಲ್ಲಿ ವಿಜ್ಞಾನದ ಪ್ರಯೋಗದ ಜ್ಞಾನವನ್ನು ಹೆಚ್ಚಿಸಬೇಕು. ತಾತ್ವಿಕಕ್ಕಿಂತ ಪ್ರಾಯೋಗಿಕವಾಗಿ ಪ್ರಯೋಗಾಲಯಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಪ್ರಯೋಗಾಲಯಗಳು ಇರಬಹುದು, ಇರದೇ ಇರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ. ಆ ಒಂದು ಆಯ್ದಂತ ಪ್ರತಿಯೊಂದು ಶಾಲೆಯೂ ಕೂಡ ವಿಜ್ಞಾನದ ಪ್ರಾಯೋಗಿಕ ತರಗತಿಗಳನ್ನ ನಮ್ಮ ಶಾಲೆಗೆ ಈ ಒಂದು ಅಗಸ್ತ್ಯ ಫೌಂಡೇಶನ್ ಮೂಲಕವಾಗಿ ಬಂದು ಈ ಎಲ್ಲಾ ಒಂದು ಸೈನ್ಸ್ ಕಿಟ್ಗಳ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಈ ಒಂದು ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಅದರ ಅಂಗದಲ್ಲಿ ಇವತ್ತು ಸೈನ್ಸ್ ಫೇರ್ ಅಂತಕ್ಕಂಥದ್ದನ್ನ ಮಕ್ಕಳ ಜ್ಞಾನ ಅಂದ್ರೆ ನಾವು ಈ ಸೈಂಟಿಸ್ಟ್ ಗಳನ್ನ ವರ್ಷ ವರ್ಷ ಸಂಶೋಧನೆಗಳನ್ನ ಮಾಡ್ತಾರೆ, ವಿಜ್ಞಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ತಮ್ಮದೇ ಆದಂತಹ ಜ್ಞಾನವನ್ನ ಈ ಸಮಾಜಕ್ಕೆ ಬಿತ್ತರಿಸ್ತಾರೆ ಅಂತಕ್ಕಂಥ ಬಹುಮುಖ್ಯದ ಒಂದು ಇದರಿಂದ ಇವತ್ತು ಅಗಸ್ತ್ಯ ಫೌಂಡೇಶನ್ ನಮ್ಮ ಆದರ್ಶ ವಿದ್ಯಾಲಯದಲ್ಲಿ ಕಳೆದ 2-3 ವರ್ಷಗಳಿಂದ ನಮ್ಮ ಅಗ್ರಿಬೊಮ್ಮಡಿ ತಾಲೂಕಿನ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ವಿಜ್ಞಾನ ವಿಷಯ ಬಂದಾಗ ಮಕ್ಕಳಿಗೆ ಪ್ರಯೋಗದ ಜ್ಞಾನವನ್ನು ಕೊಡಲಿಕ್ಕೆ ಈ ಒಂದು ಕೇಂದ್ರ ಬಹಳ ಒಂದು ಮಹತ್ವವನ್ನು ಪಡ್ಕೊಂಡಿದೆ. ಇದು ನಾನು ಕೂಡ ನಿರಂತರವಾಗಿ ಇದೇ ಒಂದು ಹಂತದಲ್ಲಿ ಇದೇ ವೇದಿಕೆಯಲ್ಲಿ ಹಿಂದಿನ ವರ್ಷ ಮತ್ತು ಈ ವರ್ಷ ನಾವು 2 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಕೂಡ ಒಂದು ಮಿನಿ ಸೈನ್ಸ್ ಫೇರ್ ಅಂತಕ್ಕಂಥದ್ದು ವಿಶೇಷತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀ ಕೃಷ್ಣನಾಯ್ಕ ಸರ್ ಅವರು ಬಹಳ ಸೈನ್ಸ್ ಬಗ್ಗೆ ಅವರು ಹೆಚ್ಚು ಒಲವನ್ನು ತೋರ್ತಕ್ಕಂಥವರು, ಹೆಚ್ಚು ನಮ್ಮ ವಿಜ್ಞಾನ ಕ್ಷೇತ್ರಕ್ಕೆ ಅವರು ಸಹಕಾರವನ್ನು ಕೊಡ್ತಾ ಶಾಲೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ಹಗಲಿರುಳು ಶ್ರಮಿಸ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಕೃಷ್ಣನಾಯ್ಕ ಸರ್. ನಮ್ಮ ಶಾಲೆಯ ಜೊತೆಗೆ ಸೊನ್ನದಲ್ಲಿರ್ತಕ್ಕಂಥ ಪ್ರೌಢಶಾಲೆಯಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೂಡ ಹೆಚ್ಚು ಪ್ರೇರಣಾತ್ಮಕವಾಗಿ ಅವರು ತಮ್ಮ ಒಂದು ಕರ್ತವ್ಯವನ್ನು ನಿರ್ವಹಿಸತಕ್ಕಂಥದ್ದು ಬಹಳ ಖುಷಿ ತರ್ತಕ್ಕಂಥ ವಿಷಯ. ಅವರು ಇವತ್ತು ಈ ಒಂದು ಮಿನಿ ಸೈನ್ಸ್ ಫೇರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವ್ರ ಕಾರ್ಯಕ್ರಮ ಯಶಸ್ವಿ ಕೊಡುವಂತ ಅವರನ್ನ ವಿನಂತಿಯನ್ನ ಮಾಡ್ಕೊಳ್ತಾ, ನಮ್ಮ ಇನ್ನೋರ್ವ ವಿಜ್ಞಾನ ಶಿಕ್ಷಕರು ಮತ್ತೆ ಗಣಿತ ವಿಭಾಗದ ಶಿಕ್ಷಕರು ಕೂಡ ಇಲ್ಲಿ ಉಪಸ್ಥಿತಿ ಇದ್ದಾರೆ. ಇವರು ಬಹಳ ನಮ್ಮ ಕೆಪಿ ಕೃಷ್ಣ ಪ್ರಸಾದ್ ಸರ್ ಅವರು ಕೂಡ ವಿಜ್ಞಾನ ವಿಷಯದಲ್ಲಿ ಬಹಳ ಅಗಣ್ಯವಾದಂತಹ ಜ್ಞಾನವನ್ನು ಹೊಂದಿ ಮಕ್ಕಳಿಗೆ ಉತ್ತಮ ಒಂದು ಬೋಧನೆಯನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಮಿನಿ ಸೈನ್ಸ್ ಫೇರ್ಗೆ ಮತ್ತೆ ವಿಜ್ಞಾನ ವಿಭಾಗದ ನಂತರ ಗಣಿತ ವಿಭಾಗದಲ್ಲಿರ್ತಕ್ಕಂಥ ಜ್ಞಾನೇಶ್ವರಿ ಮೇಡಮ್ ಅವರು ನೇತ್ರಾವತಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಈಗ ವೇದಿಕೆ ಮೇಲಿರ್ತಕ್ಕಂಥ ಮುಖ್ಯ ಅತಿಥಿಗಳನ್ನ, ಅಧ್ಯಕ್ಷರನ್ನ, ಸರ್ವ ವಿಜ್ಞಾನ ವಿಭಾಗ ಮತ್ತು ಇತರ ಎಲ್ಲ ನಮ್ಮ ಶಾಲೆಯ ಇಂಗ್ಲಿಷ್ ವಿಭಾಗ ಆಗ್ಬೋದು, ದೈಹಿಕ ಶಿಕ್ಷಣ ಮತ್ತೆ ಸಮಾಜ ವಿಜ್ಞಾನ, ಹಿಂದಿ, ಹೀಗೆ ಎಲ್ಲಾ ವಿಭಾಗಗಳ ಶಿಕ್ಷಕ ವರ್ಗದವರನ್ನ ಆತ್ಮೀಯವಾಗಿ ಹಾಗೆಯೇ ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪಾಲಕ ಪೋಷಕರಂತ ನಮ್ಮ ಬಿ ಮಂಜುನಾಥ್ ಅಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮ ಅಗಸ್ತ್ಯ ಫೌಂಡೇಶನ್ ಕರ್ನಾಟಕದಲ್ಲಿ 21 ವಿಜ್ಞಾನ ಇಂಥ ನಮ್ಮ ಅಗ್ರಿಬೊಮ್ಮಡಿ ಮಿನಿ ಸೈನ್ಸ್ ಸೆಂಟರ್ ಅಂತ ಮಾಡಿದ್ವು. ಅದೇ ರೀತಿ ಈ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಏನು ಮಾಡಿದ್ವು ಅಂತಂದರೆ ಯಾದಗಿರಿ ಟು ನಮ್ಮ ಒಂದು ಬಳ್ಳಾರಿವರೆಗೂ 21 ಮಿನಿ ವಿಜ್ಞಾನ ಕೇಂದ್ರಗಳನ್ನು ಮಾಡಿದ್ವಿ. ಉದ್ದೇಶ ಇಷ್ಟೇ, ಗ್ರಾಮೀಣ ಮಕ್ಕಳಲ್ಲಿ ಏನು ಮಾಡ್ತಕ್ಕಂಥದ್ದು ಮುಂದೆ ಒಂದು ವಿಜ್ಞಾನದ ಒಂದು ತಿಳುವಳಿಕೆ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಸಲುವಾಗಿ ನಮ್ಮ ಒಂದು ಫೌಂಡೇಶನ್ ಏನು ಮಾಡಿದೆ, ಗೌರ್ಮೆಂಟ್ ಸರ್ಕಾರದ ವತಿಯಿಂದ ಕರ್ನಾಟಕ ಸರ್ಕಾರ ವತಿಯಿಂದ ಏನು ಮಾಡಿದ್ರು, ಅವರ ಸಹಯೋಗದಲ್ಲಿ ನಾವು ಒಂದು 21 ಮಿನಿ ಸೈನ್ಸ್ ಸೆಂಟರ್. ಅದೇ ನಂತರ ಈ ವರ್ಷ ಯಾಕೆ ಇಷ್ಟು ಬೇಗ ಸೈನ್ಸ್ ಫೇರ್ ಮಾಡಿದೀವಪ್ಪ ಅಂತಂದರೆ, ನಮ್ಮ ಅಗಸ್ತ್ಯ ಫೌಂಡೇಶನ್ನು ಸ್ಥಾಪನೆಯಾಗಿ ಮೊನ್ನೆಗೆ ಒಂದು 25 ವರ್ಷವನ್ನು ಪೂರೈಸಿತು. ಆ ಉದ್ದೇಶದಿಂದ ಏನು ಮಾಡಿದ್ವಿ ಅಂತಂದರೆ, ಎಲ್ಲರಲ್ಲಿ ಈ ಕರ್ನಾಟಕ ಥ್ರೂಔಟ್ ನಮ್ಮ ಏನಿದಾವೆ ಅಂತಂದರೆ ಮೊಬೈಲ್ ಲ್ಯಾಬ್ಗಳಿದಾವೆ, ಆಮೇಲೆ ಬೈಕ್ ಲ್ಯಾಬ್ಗಳು ಇದಾವೆ, ಆಮೇಲೆ ಮಿನಿ ಸೈನ್ಸ್ ಸೆಂಟರ್ ಇದ್ದಾವೆ, ಆಮೇಲೆ ಸೈನ್ಸ್ ಆ್ಯಕ್ಟಿವಿಟೀಸ್ ಇದ್ದಾವೆ. ಎಲ್ಲ ಸೆಂಟರ್ಗಳಲ್ಲಿ ಪ್ರತಿಯೊಂದು ಅಂದರೆ 24ಕ್ಕೆ ತಾರೀಕಿಗೆ ಏನಾಗಬೇಕಾಯ್ತು ಅಂತಂದರೆ ಈ ಒಂದು ಮಿನಿ ಸೈನ್ಸ್ ಫೇರ್ ಆಗಬೇಕಿತ್ತು. ಹಾಗಾಗಿ ಈ ಉದ್ದೇಶದಿಂದ ನಮ್ಮ ಒಂದು
ಸೈನ್ಸ್ ಸೆಂಟರಲ್ಲಿ ಸಹ ಇವತ್ತು ಏನು ಮಾಡಿದ್ವಿ ಅಂತಂದರೆ 25ನೇ ತಾರೀಕು ನಾವು ಒಂದು ಮಿನಿ ಸೈನ್ಸ್ ಫೇರನ್ನು ಮಾಡಬೇಕಂತ ಹೋಗಿ HM ಸಾರನ್ನು ಕೇಳಿದಾಗ ಅವರು ಒಂದು ಒಮ್ಮತದಿಂದ ಮಾಡಿ ಮಕ್ಕಳಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಗೂ ಆತ್ಮೀಯ ಹಾಗೂ ತುಂಬು ಹೃದಯದ ಸ್ವಾಗತವನ್ನು ಒಬ್ಬರು ಅಂದರೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಾರೆ, ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ KP ಕೃಷ್ಣಪ್ರಸಾದ್ ಸರ್ ನಾಯಕ್ ಅವರಿಗೆ ತುಂಬು ಹೃದಯದ ಆತ್ಮೀಯ ಈ ಶಾಲೆಯ ಗಣಿತ ಶಿಕ್ಷಕಿಯಾಗಿರ್ತಕ್ಕಂಥ ಜ್ಞಾನೇಶ್ವರಿ ಮೇಡಮ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ವೀಣಾ ಮೇಡಮ್ ಸಹ ನಾವು ತುಂಬು ಹೃದಯದ ಆತ್ಮೀಯ ಬರ್ರಿ. ಮತ್ತೋರ್ವ ಈ ಶಾಲೆಯ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಸರ್ ಅವರಿಗೂ ತುಂಬು ಹೃದಯದ ಆತ್ಮೀಯ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಇಂಗ್ಲೀಷ್ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಂಗನಾಥ್ ಸರ್ ಅವರಿಗೂ ಸಹ ಆತ್ಮೀಯ ಹಾಗೂ ತುಂಬು ಹೃದಯದ ಸ್ವಾಗತವನ್ನು ಮೇಡಮ್ಗೂ ಸಹ ಆತ್ಮೀಯ ಮತ್ತು ತುಂಬು ಹೃದಯದ ಒಬ್ಬ ಸೋಷಲ್ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಸರ್ ಅವರಿಗೂ ಆತ್ಮೀಯ ಶ್ರೀಮತಿ ಶ್ರುತಿ ಮೇಡಮ್. ಕ್ರಿಯೆಗೆ ಪ್ರತಿಕ್ರಿಯೆಗಳನ್ನ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ತತ್ಕ್ಷಣವೇ ನೀರಿನಲ್ಲಿ ದೀಪ ಉರಿತಕ್ಕಂಥದ್ದು ಈಗ ನೆಕ್ಸ್ಟ್ ಕಾರ್ಯಕ್ರಮದ ಉದ್ಘಾಟನಾ ಹಂತನೇ ಅದು. ಮತ್ತೆ ಅಲ್ಲಿ ನಾವು ಹಿಂದಿನ ವರ್ಷ ಆ ಒಂದು ಯೆಲ್ಲೋ ಕಲರ್ ಅನ್ನ ಬೋರ್ಡಿಗೆ ಬರೀತಕ್ಕಂಥದ್ದನ್ನ ಆ ಒಂದು ಇದನ್ನ ಮಾಡ್ತಾ ಇದ್ವಿ. ಇವತ್ತು ವಿಶೇಷವಾಗಿ ಆ ಒಂದು ಬಿಳಿ ಬಣ್ಣದಿಂದ ಅಲ್ಲಿ ಪರಿವರ್ತನೆ ಹೊಂದತಕ್ಕಂಥದ್ದನ್ನು ಕೂಡ ಹೀಗೆ ವಿಜ್ಞಾನದಲ್ಲಿ ನಾವು ಕೆಲವೊಂದು ಕೆಮಿಕಲ್ಸ್ ಗಳನ್ನ ಸರಳವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ವಿವಿಧ ನಾವು ಅಡಿಗೆಗಳಿಗೆ ಬರತಕ್ಕಂಥ ಒಂದು ಇವುಗಳಲ್ಲಿ ಕೂಡ ಯಾವ ರೀತಿ ಒಂದು ವೈಜ್ಞಾನಿಕ ತಳಹದಿಗಳ ಮೇಲೆ ನಾವೇನಾದ್ರೂ ಗಾಯ ಆದ ಅರಿಶಿನ ಪುಡಿ ಹಚ್ತಾ ಹೋಗ್ತೀವಿ. ಅದ್ರಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ಬೇಗ ದೀಪದಲ್ಲಿ ನೀರಿನಲ್ಲಿ ದೀಪ ಬೆಳಗಿಸೋ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ವೈಜ್ಞಾನಿಕತೆಯನ್ನು ಮೂಡಿಸೋ ಉದ್ದೇಶ. ಈಗ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನಂತಂದರೆ ಅದೇ ಉದ್ದೇಶ. ಏನಪ್ಪ ಅಂದರೆ ಮಕ್ಕಳಲ್ಲಿ ಒಂದು ವೈಜ್ಞಾನಿಕ ಮಾಡೋ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅದು ಸರ್ವೇಸಾಮಾನ್ಯ ಆಗಿರುತ್ತೆ. ಬಟ್ ಇದರಲ್ಲಿ ಏನಂತಂದರೆ ನಾವು ನೀರಿನಲ್ಲಿ ಯಾವ ರೀತಿಯಾಗಿ ಬೆಂಕಿ ಉರಿಯುತ್ತೆ ಅಂತಕ್ಕಂಥದ್ದು ಒಂದು ಜಾದು ಥರ ಆಗಿರ್ಬೋದು. ಆಮೇಲೆ ಮಕ್ಕಳಲ್ಲಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಒಂದು ವೈಜ್ಞಾನಿಕತೆಯನ್ನು ಮೂಡಿಸ್ತಕ್ಕಂಥ ಉದ್ದೇಶ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಕೃಷ್ಣನಾಯ್ಕ ಸರ್ ಅವರು ನಾಳೆ ನಮ್ಮ ಚಾಲನೆ ಆಯಿತು. ಈಗ ಒಂದು ವೈಜ್ಞಾನಿಕವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಸಿಂಪಡಣೆ ಮಾಡಿದಾಗ ಅದು ಪ್ರತಿಕ್ರಿಯೆ ಬದಲಾಗ್ತದೆ ಅಂತಕ್ಕಂಥದ್ದು ಕೂಡ ಈಗ ಅಲ್ಲಿ ಮತ್ತೊಂದು ಕಾರ್ಯಕ್ರಮಕ್ಕೆ ಚಾಲನೆ ಭಾರಿ ಬಂತಲ್ಲ ಸೂಪರ್, ಭಾರಿ ಕ್ಲಾರಿಟಿ ಬಂತು. ವೆರಿ ಗುಡ್. ವೆಲ್ಕಮ್ ಟು ಸೈನ್ಸ್ ಫೇರ್. ನೋಡಿ ಅದನ್ನು ಚೇಂಜ್ ಆಗೋದು ಮಾಡಬೇಕಿತ್ತಲ್ಲ, ತಲೆ ಅಡ್ಡ ಬಂದ್ಬಿಟ್ಟು ಅದು ವಿಡಿಯೋನ ಆಗಲಿಲ್ಲ. ತೆಗ್ದೀನಿ ಸೂಪರ್.
So I'm very happy to share. This will be the most memorable moment for me to share science fair. So that would be in the very ending during the February, because you know that February ending is a science day. So, but this year the silver jubilee of Agastya Foundation has been celebrating this. So in the memory of that, every centers in each schools are conducting this mini fairs. So I wish the conducting team Yoganand sir all the best, and all the best to all the students. So this culture should continue until and unless you are in the school. So once again, all the best for you all. ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕಂದ್ರೆ ನಮಗೆ ಬೇಸಿಕ್ಕಿಂದ ನೀವು ತಿಳ್ಕೊತಾ ಹೋಗ್ಬೇಕು ಗೊತ್ತಲ್ಲ. ಅಂದರೆ ಇಫ್ ಇಟ್ ಈಸ್ ಇನ್ ಅಕಾರ್ಡಿಂಗ್ ಟು ಆಕ್ಟಿವಿಟಿ ಬೇಸ್ಡ್ ಇದ್ದಾಗ ಡೆಫಿನೆಟ್ಲಿ ದ ಕಾನ್ಸೆಪ್ಟ್ ವಿಲ್ ಬಿ ಕ್ಲಿಯರ್ಡ್ ಫಾರ್ ಯು, ರೈಟ್? ಸೊ ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ವಿಶ್ ಆಲ್ ದ ಬೆಸ್ಟ್ ಫಾರ್ ಯು. All the concepts are acceptable only when they are proved in laboratory. In that view, the Agastya Science Foundation is helping our students a lot. All the students must take the positives of this. Thank you. ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಅದರ ಈ ಲ್ಯಾಬಿನ ಒಂದು ಯೂಸಸ್ ಅನ್ನ ಎಲ್ಲ ಮಕ್ಕಳು ತಗೊಳ್ರಿ ಅಂತ ಎಲ್ಲರಿಗೂ ಆಲ್ ದ ಬೆಸ್ಟ್ ಅನ್ನ ಹೇಳ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಪೋಷಕರಾಗಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ರೆವಿನ್ಯೂ ಇಲಾಖೆಯ ಮಂಜುನಾಥ್ ಸರ್ ಅವರೇ, ಹಾಗೂ ಈ ಫೈರ್ ಕಾರ್ಯಕ್ರಮದ ಅಗಸ್ತ್ಯ ಫೌಂಡೇಶನ್ನ ರೂವಾರಿಗಳಾಗಿರ್ತಕ್ಕಂಥ ಯೋಗನಾಥ್ ಸರ್ ಅವರೇ, ಹಾಗೂ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಈ ಆದರ್ಶ ಶಾಲೆಯ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಗಾಡಿ ಮಕ್ಕಳೇ. ಆ್ಯಕ್ಚುಲಿ ನಾನು ಶಾಲೆಯಲ್ಲಿ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ. ಯೋಗನಾಥ್ ಸರ್ ಬೆಳಗ್ಗೆ ಫೋನ್ ಮಾಡಿದ್ರು, ಸರ್ ಬರಲೇಬೇಕು ಅಂತ. ನಾವು ಯಾವ ಮಕ್ಕಳು ಸಹ ಇಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಸರ್. ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮ ಯೋಗನಾಥ್ ಸರ್ ಅವರು ನಮ್ಮ ಅಲ್ಲಿ ಹಳೆಯ ವಿದ್ಯಾರ್ಥಿ ಆಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಸರ್ ನಿಮ್ಮ ಮಕ್ಕಳು ಕರ್ಕೊಂಡ್ಬರ್ಬೇಕು ಅಂತ ಹೇಳಿದಕ್ಕೆ ನಾನು ಬ್ಯಾಂಕಿಂದ ಆಟೋ ಹುಡುಕ್ತಾ ಇದೆ. ಈಗ ತಾನೇ ಒಂದು ಆಟೋ ಆಗಿದೆ ಅಂತೆ. ನಮ್ಮ ಮಕ್ಕಳು ಸಹ ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಆ್ಯಕ್ಚುಲಿ ನಾನು ಸಣ್ಣ ಕಾರ್ಯಕ್ರಮ ಅಂದ್ಕೊಂಡು ಬಂದೆ. ಇದೆಲ್ಲ ನೋಡಿದಾಗ ಮತ್ತೆ ನಮ್ಮ ಸ್ಟಾಪಿಗೆ ಬಂದ್ಬಿಟ್ಟೆ. ನಮ್ಮ ಮಕ್ಕಳ ಕಾರ್ಯಕ್ರಮ ಚೆನ್ನಾಗಿದೆ. ನಮ್ಮ ಮಕ್ಕಳಿಗೆ ಇನ್ನೂ ಏನೂ ಲೇಟ್ ಆದದ್ದು ಚಿಂತೆ ಇಲ್ಲ. ನಮ್ಮ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು ಅಂತ ಹೇಳಿದಾಗ ಖಂಡಿತ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮ ಯಾವಾಗಲೂ ಯಶಸ್ವಿ ಆಗಲಿ ಅಂತ ಆರೈಸ್ತಾ ನನಗೆ ಮಾತಾಡಲಿಕ್ಕೆ ಒಂದು ಕಾರ್ಯಾಗಾರದ ವೇದಿಕೆ ಮುಟಗನಹಳ್ಳಿ ಶಾಲೆಯ ಆತ್ಮೀಯರು ನಮ್ಮ ಮೋಹನ್ ಅವರು, ಅದು ಚುನಾವಣೆಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಈಗ ಆಹಾರ ನಿರೀಕ್ಷಕರಾಗಿರ್ತಕ್ಕಂಥ ನಮ್ಮ ಮಂಜುನಾಥರವರೇ, ಮುದ್ದು ಮಕ್ಕಳು, ಹಾಗೂ ಈ ಅಗಸ್ತ್ಯ ಫೌಂಡೇಶನ್ನ ನಮ್ಮ ಯೋಗಾನಂದರವರೇ, ಈ ಸೈನ್ಸ್ ಫೇರ್ ಇದು ಪ್ರತಿ ವರ್ಷವೂ ನಡೀತಾ ಇರುತ್ತೆ. ಬಟ್ ವಿಜ್ಞಾನ ನಿಂತ ನೀರಲ್ಲ. ನಮ್ಮಲ್ಲಿ ವಿಜ್ಞಾನ ಶಿಕ್ಷಕರಾಗಿರ್ಬೇಕಾದ್ರೆ ಪುಣ್ಯ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾವು ಯಾಕೆ ಸೈನ್ಸ್ ಟೀಚರ್ ಆಗಲಿಲ್ಲ? ಹೊಸ ಹೊಸ ಆವಿಷ್ಕಾರಗಳನ್ನು ಅಂದರೆ ಹೊಸತನವನ್ನು ಹುಡ್ತಕ್ಕಂಥ ಕೆಲಸ ನಮ್ಮ ವಿಜ್ಞಾನ ಶಿಕ್ಷಕರದಾಗಿ. ಯಾವುದೇ ಈ ಜಗತ್ತಿನಲ್ಲಿ ನೋಡಿ, ಇವತ್ತು ಜಗತ್ತು ಎಷ್ಟು ವಿಜ್ಞಾನದಲ್ಲಿ ಮುಂದುವರಿದಿದೆ ಅಂದರೆ ಅವೆಲ್ಲ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಈ ಜಗತ್ತಿಗೆ ಹೊಸತನವನ್ನು ಕೊಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ದರೆ ಅದು ವಿಜ್ಞಾನಿಗಳು. ರಾಕೆಟ್ಗಳು ಮೊನ್ನೆ ಒಂದು ಉಡಾವಣೆ ಯಶಸ್ವಿ ಆಯಿತು. ಯಾವುದದ್ದು? ಚಂದ್ರಯಾನ. ಈಗ ಸೂರ್ಯಯಾನ ಕೂಡ ಅದಕ್ಕೂ ಕೂಡ ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸೂರ್ಯನ ಮೇಲೇನೂ ನಮ್ಮ ಮಾನವ ಹೋಗ್ಬೇಕು, ಅಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದು. ನೋಡಿ, ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಅದರಲ್ಲಿ ನಮ್ಮ ಭಾರತದ ವಿಜ್ಞಾನ ಇದೆಯಲ್ಲ, ಅದರಲ್ಲಿ ಇಂತಹ ಇವರು ವಿಜ್ಞಾನಿಗಳೇ. ಸೈನ್ಸ್ ಟೀಚರ್ಸ್ ಅಂತ ಏನು ಕರಿತಾ ಇದ್ದೀವಲ್ಲ, ಅವರು ವಿಜ್ಞಾನಿಗಳೇ. ಹಾಗಾಗಿ ನೀವು ಕೂಡ ಹೊಸ ಹೊಸ ಈ ಜಗತ್ತಿನಲ್ಲಿ ನೀವು ವಿದ್ಯಾರ್ಥಿಗಳು ಕೂಡ ಹೊಸತನವನ್ನು ಕಂಡಿಡ್ಕೋಬೇಕು. ನೋಡಿ, ಇವೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಜೊತೆಗೆ ಈ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿಕೊಂಡು
ಹೊಸತನವನ್ನು ಕಂಡಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಬೇಕು. ಅದಕ್ಕೆ ನಾವು ಹಾಗಾಗಿ ಈ ದೇಶಕ್ಕಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಾಗುತ್ತೆ. ಅದು ನೀವು ಈಗಿನ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಹಾಗಾಗಿ ಈ ವಿಜ್ಞಾನ ಇವತ್ತು ಇದು ಒಂದು ಪ್ರಯೋಗಾಲಯ ಅಲ್ವಾ? ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಹೊಸವನ್ನು ಕಂಡಿಡ್ತಾರೆ. ನೋಡಿ, ನಾವೆಲ್ಲ ಮೊದಲು ಫೋನ್ ಇದ್ದಿಲ್ಲ, ಹೌದಲ್ಲ, ಲ್ಯಾಂಡ್ ಫೋನ್ಗಳಿತ್ತು, ಅವೆಲ್ಲ ಹೋಗಿ ಮತ್ತೆ ಬೇರೆ ಬೇರೆ ನೋಡಿ ಹೋಗ್ತಾ 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 ಪ್ರಪಂಚ ಈ ಜಗತ್ತಿನಲ್ಲಿ ನಾವು ಇಲ್ಲಿ ಕೂತಲ್ಲೇ ನಾವು ಜಗತ್ತಿನ ಎಲ್ಲವನ್ನ ನಾವು ಇಲ್ಲೇ ನೋಡ್ಕೋಬಹುದು, ಹೌದಲ್ಲ? ಹಾಗಾಗಿ ನೀವು ಕೂಡ ಈ ಪ್ರಯತ್ನವನ್ನು ಮುಂದುವರಿಸಿ ಈ ಶಿಕ್ಷಕರ ಮಾರ್ಗದರ್ಶನ ಮಕ್ಕಳಲ್ಲಿ ಅದನ್ನು ಬೆಳೆಸಿ ಈ ಮಕ್ಕಳಿಗೆ ಒಳ್ಳೆ ವಿಜ್ಞಾನದ ಬಗ್ಗೆ ಈ ಪ್ರಯೋಗವನ್ನು ನೋಡಿ, ಥಿಯರಿ ಮತ್ತು ಪ್ರಯೋಗಕ್ಕೂ ಭಾಳ ವ್ಯತ್ಯಾಸ. ಥಿಯರಿ ಕೇಳ್ತೀವಿ ಅಷ್ಟೇ, ಆದರೆ ಪ್ರಯೋಗ ಇದೆಯಲ್ಲ ಅದು ಮನಸ್ಸಿಗೆ ಮುಟ್ಟುವಂತಹ ಕೆಲಸ ಆಗ್ತಾ ಇದೆ. ಹಾಗೆ ನಮ್ಮ ಯೋಗಾನಂದ್ ಅವರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅಗಸ್ತ್ಯ ಫೌಂಡೇಶನ್ ನಾವು ನೋಡಿದಾಗ ಸುಮಾರು 2005ರಿಂದ ನೋಡ್ತಾ ಇದ್ದೀವಿ ನಾವು. ಅಗಸ್ತ್ಯ ಫೌಂಡೇಶನ್ ಬಹಳಷ್ಟು ಬರೀ ವಿಜ್ಞಾನ ಅಷ್ಟೇ ಅಲ್ಲ, ಬೇರೆ ಬೇರೆ ರಂಗಗಳಲ್ಲಿ ಕೂಡ ತನ್ನ ಪ್ರಯೋಗವನ್ನು ಕೂಡ ಅವರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಆಕ್ಷನ್ ರಿಸರ್ಚ್ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಅವಾಗೆ 2004-05ರಿಂದಲೇ ನಾವು ನೋಡ್ತಾ ಇದ್ದೀವಿ. ಹೊಸತನವನ್ನು ಕಂಡಿದ್ದೀವಿ. ಆಕ್ಷನ್ ರಿಸರ್ಚ್ ಅದೇ. ಹಾಗಾಗಿ ಈ ಅಗಸ್ತ್ಯ ಫೌಂಡೇಶನ್ ಮತ್ತು ನಮ್ಮ ಸಾಕ್ಷರತಾ ಇಲಾಖೆಯ ಒಡಂಬಡಿಕೆಯ ಮೂಲಕ ಇವತ್ತು ಮಕ್ಕಳಿಗೆ ಇಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ವೆರಿ ಗುಡ್. ಹಾಂ ಹಾಂ ವೆರಿ ಗುಡ್. ಮಕ್ಕಳಲ್ಲಿ ಎಷ್ಟು ಜ್ಞಾನ ಇದೆ.
ನ್ಯಾಚುರಲ್ ಎ ಸಿ ಹೆಂಗೆ ಗಾಳಿ ಹೆಂಗೆ ಬರ್ತದೆ ಇದರಲ್ಲಿ? ಹಾಂ ಓಕೆ. ಹಾಂ ಅಲ್ಲಿ ಕನೆಕ್ಟ್ ಕೊಟ್ಟರೆ ಅಲ್ಲಿ ಫ್ಯಾನ್ ತಿರ್ತದೆ, ಅದು ಆ ಫ್ಯಾನಿಂದ ಗಾಳಿ ತಣ್ಣನೆ ಗಾಳಿ ಸಿಗ್ತದೆ. ಹಾಂ ಓಕೆ. ಇದು ಯಾವ ರೀತಿ ಯಾವುದ್ರ ಮೂಲಕ ಹೋಗಿಲ್ಲ ಅಂತ ಹೇಳ್ತೀನಿ. ಓಕೆ. ಇದನ್ನ ಅಂದರೆ ನೀರಿನ ಒತ್ತಡದಿಂದ ಕೂಡ ಅದು ಮೇಗೆ ಇರುತ್ತೆ. ವೆರಿ ಗುಡ್. ಹಾಂ ಹಾಂ ಓಕೆ ಓಕೆ ರೈಟ್ ರೈಟ್. ಈ ಕಡೆ ಬಂದು ಮಾಡಿ. ಹೌದಾ ಹೌದಾ ಹಾಂ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ತಕ್ಕಂತೆ ನೀವು ಮೂವ್ ಆಗ್ತೀರಾ. ಹೇಳು ಹೇಳು. ಇದಕ್ಕೆ ನಾವು ಗೈರೋಸ್ಕೋಪ್ ಅಂತ ಕರಿತೀವಿ. ಗೈರೋಸ್ಕೋಪ್ ಅಂತ ಕರಿತೀವಿ. ಇದು ಭಾಳಷ್ಟು ಏರೋಪ್ಲೇನ್ಸ್ ಮತ್ತು ಹೆಲಿಕಾಪ್ಟರ್ಸ್ಗಳಲ್ಲಿ ಯೂಸ್ ಆಗುತ್ತೆ. ಇದಕ್ಕಂದ್ರೆ ಅಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದ್ರೆ ಹೆಲಿಕಾಪ್ಟರ್ಸ್ ಮತ್ತು ಏರೋಪ್ಲೇನ್ಸ್ ಕಂಟ್ರೋಲ್ ಆಗಲ್ಲ. ಆದ್ದರಿಂದ ನಾವು ಇರೋ ಫೋರ್ಸ್ನಲ್ಲಿ ಆಂಗ್ಯುಲರ್ ವೆಲಾಸಿಟಿನ ಬಳಸಿ ಟಿಲ್ಟ್ ಮಾಡಿದಾಗ ಅವನ್ನ ನಾವು ಮೂವ್ ಮಾಡಬೇಕು ಅಂತ ಗೈರೋಸ್ಕೋಪ್ ನಮಗೆ ಹೇಳಿಕೊಡು. ಇದೊಂದು ಅದ್ಭುತ ಉಪಕರಣವಾಗಿದ್ದು ಇದನ್ನು ಆರ್ಮಿ ಪ್ಲೇನ್ಸ್ ಅವುಗಳಲ್ಲಿ ಎಷ್ಟು ಜಾಸ್ತಿ ವೆಲಾಸಿಟಿ ಇರುತ್ತೋ, ಎಷ್ಟು ಜಾಸ್ತಿ ಆಂಗ್ಯುಲರ್ ವೆಲಾಸಿಟಿ ಇರುತ್ತೋ ಅಷ್ಟು ಜಾಸ್ತಿ ಟಿಲ್ಟ್ ಆಗುತ್ತೆ, ಅಷ್ಟು ಜಾಸ್ತಿ ನಾವು ಯಾವುದೇ ಒಂದು ಹಾರುವ ಒಂದು ಉಪಕರಣವನ್ನು ಕಂಟ್ರೋಲ್ ಮಾಡ್ತೀವಿ. ಓಕೆ. ರಾಹುಲ್ MS ಆದರ್ಶ ವಿದ್ಯಾಲಯ 8th ಸ್ಟ್ಯಾಂಡರ್ಡ್. ಹೆಲಿಕಾಪ್ಟರ್ಗಳಲ್ಲಿ